ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ಕೇನ್ಸ್ರವರ ಉದ್ಯೋಗ ಸಿದ್ಧಾಂತದ ವಿಸ್ತೃತ ಮಾದರಿಯನ್ನು ಕುರಿತು ಚರ್ಚಿಸಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ಕೇನ್ಸ್ರವರ ಉದ್ಯೋಗ ಸಿದ್ಧಾಂತದ ವಿಮರ್ಶೆ ಅಥವಾ ಟೀಕೆಗಳನ್ನು ಕುರಿತು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಅನೇಕ ಅರ್ಥಶಾಸ್ತ್ರಜ್ಞರು ಕೇನ್ಸ್ರವರ ಉದ್ಯೋಗ ಸಿದ್ಧಾಂತವನ್ನು ಕೂಡ ಹಲವಾರು ಅಂಶಗಳ ಮೂಲಕ ವಿಮರ್ಶೆ ಮಾಡಿರ್ತಕ್ಕಂಥದ್ದು, ಟೀಕೆ ಮಾಡಿರ್ತಕ್ಕಂಥದ್ದು. ಉದ್ಯೋಗ ಅವಕಾಶಗಳ ಹೆಚ್ಚಳ, ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಸಂಬಂಧಿಸಿದಂತೆ ಕೇನ್ಸ್ರವರು ಈ ಅನೇಕ ಮೂಲಭೂತ ಕೊಡುಗೆಗಳನ್ನು ಆರ್ಥಿಕ ವ್ಯವಸ್ಥೆಗೆ ನೀಡಿರ್ತಕ್ಕಂಥದ್ದು. ಇಷ್ಟರ ನಡುವೆಯೂ ಸಹ ಕೇನ್ಸ್ರವರ ಸಿದ್ಧಾಂತ ಅನೇಕ ಟೀಕೆಗಳಿಗೆ ಒಳಗಾಗಿರ್ತಕ್ಕಂಥದ್ದು. ಕೇನ್ಸ್ರವರ ಸಿದ್ಧಾಂತವನ್ನು ವಿಮರ್ಶಿಸಿರ್ತಕ್ಕಂತಹ ಕೆಲವು ಪ್ರಮುಖ ಆರ್ಥಿಕ ತಜ್ಞರು ಯಾರು ಅಂತಂದರೆ ಹೆನ್ರಿ ಫ್ರಾಂಕ್ನೈಟ್, ಫಾಲ್, ಕೆನತ್ ಕುರಿಹರ್ ಮೊದಲಾದಂಥ ಅರ್ಥಶಾಸ್ತ್ರಜ್ಞರು ಕೇನ್ಸ್ರವರ ಉದ್ಯೋಗ ಸಿದ್ಧಾಂತವನ್ನು ಅನೇಕ ಅಂಶಗಳ ಮೂಲಕ ವಿಮರ್ಶೆ ಮಾಡಿರ್ತಕ್ಕಂಥದ್ದು, ಟೀಕೆ ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಆ ವಿಮರ್ಶಾತ್ಮಕ ಅಂಶಗಳು ಯಾವುವು ಅಂತಂದರೆ, ಫಸ್ಟ್ ಒನ್ ಮುಗ್ಗಟ್ಟಿನ ಅರ್ಥಶಾಸ್ತ್ರ. ಮುಗ್ಗಟ್ಟಿನ ಅರ್ಥಶಾಸ್ತ್ರ. ವಿಮರ್ಶಕರ ಪ್ರಕಾರ ಕೇನ್ಸ್ರವರ ಸಿದ್ಧಾಂತವು ಕೇವಲ ಮುಗ್ಗಟ್ಟಿನ ಸನ್ನಿವೇಶಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಮುಗ್ಗಟ್ಟಿನ ಸನ್ನಿವೇಶ ಅಂತಂದರೆ ದೇಶದ ಆರ್ಥಿಕ ಚಟುವಟಿಕೆಗಳು ಒಂದೇ ಸಮನೆ ಕುಸಿಯತಕ್ಕಂತಹ ಅಥವಾ ಇಳಿಮುಖವಾಗ್ತಕ್ಕಂಥ ಒಂದು ಸ್ಥಿತಿಗೆ ನಾವು ಆರ್ಥಿಕ ಮುಗ್ಗಟ್ಟು ಅಂತ ಕರಿತೀವಿ. ಅಂದರೆ ಸರಕು ಸೇವೆಗಳ ಬೆಲೆ ಕಡಿಮೆ ಆಗ್ತಕ್ಕಂಥದ್ದು, ಸರಕುಗಳ ಬೇಡಿಕೆ ಇಲ್ಲದೇ ಇರತಕ್ಕಂಥದ್ದು, ಮಾರುಕಟ್ಟೆಯಲ್ಲಿ ಕೊಳ್ಳುವ ಪ್ರಮಾಣ ಇಳಿಮುಖವಾಗ್ತಕ್ಕಂಥದ್ದು, ಉತ್ಪಾದಕತೆ ಕುಗ್ಗತಕ್ಕಂಥದ್ದು, ನಿರುದ್ಯೋಗ ಸಂಭವಿಸ್ತಕ್ಕಂಥದ್ದು, ಈ ಎಲ್ಲ ಒಂದು ಸನ್ನಿವೇಶಗಳನ್ನೇ ನಾವು ಆರ್ಥಿಕ ಮುಗ್ಗಟ್ಟು ಎಂಬುದಾಗಿ ಕರೀತಾ ಇದ್ದೀವಿ. ಹಾಗಾಗಿ ಇಲ್ಲಿ ಕೇನ್ಸ್ರವರ ಸಿದ್ಧಾಂತವು ಮುಗ್ಗಟ್ಟಿನ ಸನ್ನಿವೇಶಗಳಿಗೆ ಮಾತ್ರ ಅನ್ವಯಿಸುತ್ತದೆ ಎಂಬುದು ವಿಮರ್ಶಕರ ಅಭಿಪ್ರಾಯ. ಯಾಕೆ ಅಂತಂದರೆ 1930ರಲ್ಲಿ ಸಂಭವಿಸಿರ್ತಕ್ಕಂತಹ ವಿಶ್ವದ ಮಹಾ ಆರ್ಥಿಕ ಮುಗ್ಗಟ್ಟಿನ ನಿವಾರಣೆಯ ಒಂದು ಪ್ರಯತ್ನದಲ್ಲಿ ಕೇನ್ಸ್ರವರ ಸಿದ್ಧಾಂತ ಉದಯವಾಯಿತು. ಅಂದರೆ 1929ರಿಂದ 1932ರ ಅವಧಿಯಲ್ಲಿ ಜಗತ್ತಿನ ಎಲ್ಲ ದೇಶಗಳಲ್ಲಿ ಆರ್ಥಿಕ ಚಟುವಟಿಕೆಗಳು ಒಂದೇ ಸಮನೆ ಕುಸಿಯಲಿಕ್ಕೆ ಪ್ರಾರಂಭಿಸಿರ್ತಕ್ಕಂಥದ್ದು. ಆ ಒಂದು ಮಹಾ ಆರ್ಥಿಕ ಮುಗ್ಗಟ್ಟಿನ ನಿವಾರಣೆಯ ಪ್ರಯತ್ನದಲ್ಲಿ ಕೇನ್ಸ್ರವರ ಸಿದ್ಧಾಂತ ಏನಾಯಿತು? ಉದಯವಾಯಿತು. ನಿರುದ್ಯೋಗವಿಲ್ಲದಿರುವ ಮತ್ತು ಉತ್ಪಾದನೆ ಅಧಿಕವಾಗಿರುವ ಸನ್ನಿವೇಶಗಳಿಗೆ ಕೇನ್ಸ್ರವರ ಸಿದ್ಧಾಂತ ಅನ್ವಯಿಸುವುದಿಲ್ಲ ಎಂಬುದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಅಂದರೆ ಕೇನ್ಸ್ರವರ ಸಿದ್ಧಾಂತ ಯಾವ ಒಂದು ಆರ್ಥಿಕ ಸ್ಥಿತಿಗೆ ಅನ್ವಯಿಸೋದಿಲ್ಲ, ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ನಿರುದ್ಯೋಗ ಇರುವುದಿಲ್ಲವೋ, ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನೆ ಅಧಿಕವಾಗಿರುವುದಿಲ್ಲವೋ ಅಂತಹ ಸನ್ನಿವೇಶಗಳಿಗೆ ಕೇನ್ಸ್ರವರ ಸಿದ್ಧಾಂತ ಅನ್ವಯಿಸೋದಿಲ್ಲ. ನಿಜ. ಆದರೆ ಕೇನ್ಸ್ರವರ ಒಂದು ಅಭಿಪ್ರಾಯ ಏನು ಅಂತಂದರೆ, ಇತ್ತೀಚಿನ ಆಧುನಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ದೇಶಗಳು ಕೂಡ ತನ್ನ ಅಗತ್ಯತೆಯನ್ನು ಮೀರಿ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥದ್ದು. ಮಿತಿಮೀರಿದ ಉತ್ಪಾದನೆಯಿಂದ ಉತ್ಪಾದಿಸಿದ ಎಲ್ಲ ಸರಕುಗಳಿಗೆ ಬೇಡಿಕೆ ಇಲ್ಲದೇ ಇರೋದರಿಂದ, ಮಾರಾಟವಾಗದೇ ಇರೋದರಿಂದ ಅಲ್ಪ ಸ್ವಲ್ಪ ಉತ್ಪನ್ನ ಉಳಿಯತಕ್ಕಂಥದ್ದು. ಇದರಿಂದ ಉತ್ಪಾದಕತೆಯನ್ನು ಕಡಿಮೆ ಮಾಡಬೇಕಾಗುತ್ತೆ, ಅಲ್ಲಿ ಹೆಚ್ಚುವರಿ ಕಾರ್ಮಿಕರನ್ನು ತೆರವುಗೊಳಿಸಬೇಕಾಗುತ್ತೆ, ಇದರಿಂದ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಅನ್ನೋದು ಕೇನ್ಸ್ರವರ ಅಭಿಮತ. ಆದರೆ ವಿಮರ್ಶಕರು ಏನು ಹೇಳ್ತಾರೆ, ಯಾವ ದೇಶದಲ್ಲಿ ಯಾವ ಆರ್ಥಿಕ ವ್ಯವಸ್ಥೆಯಲ್ಲಿ ಮಿತಿಮೀರಿದ ಉತ್ಪಾದನೆ ಇಲ್ಲವೋ ಆ ದೇಶದಲ್ಲಿ ಪೂರ್ಣ ಉದ್ಯೋಗ ಇರುತ್ತೆ. ಅಂತಹ ದೇಶಗಳಿಗೆ, ಅಂತಹ ಆರ್ಥಿಕ ವ್ಯವಸ್ಥೆಗಳಿಗೆ ಕೇನ್ಸ್ರವರ ಸಿದ್ಧಾಂತ ಅನ್ವಯಿಸೋದಿಲ್ಲ ಅನ್ನೋದು ವಿಮರ್ಶಕರ ವಾದ.
ನಿಜ. ಆದರೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲಿ ಪೂರ್ಣ ಉದ್ಯೋಗ ಸ್ಥಿತಿ ಇದೆ ಅಂತ ನಾವು ಭಾವಿಸಿದರೆ ನಮ್ಮೆಲ್ಲ ಕಷ್ಟಗಳು ಕೂಡ ಮಾಯವಾಗಿವೆ ಎಂದು ಭಾವಿಸಿದಂತೆ ಅನ್ನೋದು ಕೇನ್ಸ್ ರವರ ವಾದ. ಹಾಗಿದ್ರೆ ಇವತ್ತು ಅನೇಕ ಹಿಂದುಳಿದ ದೇಶಗಳಲ್ಲಿ, ಮುಂದುವರಿಯುತ್ತಿರುವ ದೇಶಗಳಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಯಾವುದು ಅಂತಂದರೆ ನಿರುದ್ಯೋಗದ ಸಮಸ್ಯೆ. ಹಾಗಾಗಿ ಇಂಥ ದೇಶಗಳಿಗೆ ಕೇನ್ಸ್ ರವರ ಸಿದ್ಧಾಂತ ಅನ್ವಯ ಆಗೇ ಆಗುತ್ತೆ ಇನ್ನು ಎರಡನೇದು, ಬಂಡವಾಳಶಾಹಿ ವ್ಯವಸ್ಥೆಗೆ ಮಾತ್ರ ಅನ್ವಯಿಸುತ್ತದೆ. ಯಾವ ಆರ್ಥಿಕ ವ್ಯವಸ್ಥೆಗೆ? ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಗೆ ಮಾತ್ರ ಕೇನ್ಸ್ ರವರ ಸಿದ್ಧಾಂತ ಅನ್ವಯಿಸುತ್ತದೆ ಅನ್ನೋದು ವಿಮರ್ಶಕರ ವಾದ. ಸೊ ಕೇನ್ಸ್ ರವರ ಸಿದ್ಧಾಂತವು ಬಂಡವಾಳಶಾಹಿ ವ್ಯವಸ್ಥೆಗೆ ಮಾತ್ರ ಅನ್ವಯಿಸುತ್ತದೆಯೇ ಹೊರತು ಸಮತಾವಾದಿ ಅಥವಾ ಸಮಾಜವಾದಿ ವ್ಯವಸ್ಥೆಗಳಿಗೆ ಅನ್ವಯಿಸೋದಿಲ್ಲ ಅನ್ನೋದು ವಿಮರ್ಶಕರ ಅಭಿಪ್ರಾಯ. ಯಾಕೆ ಅಂತಂದರೆ ಸಮಾಜವಾದಿ ವ್ಯವಸ್ಥೆಗಳಲ್ಲಿ ಸರ್ಕಾರವೇ ಬಂಡವಾಳ ಹೂಡಿಕೆಯನ್ನು ಕೈಗೊಳ್ಳೋದ್ರಿಂದ ಬಂಡವಾಳದ ಸೀಮಾಂತ ದಕ್ಷತೆಯ ಪ್ರಶ್ನೆಯೇ ಅಲ್ಲಿ ಉದ್ಭವಿಸೋದಿಲ್ಲ. ಅಂದರೆ ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇಲ್ಲಿ ಸರ್ಕಾರವನ್ನು ಹೊರತುಪಡಿಸಿ ಖಾಸಗಿಯವರು ಬಂಡವಾಳ ಹೂಡಿಕೆ ಮಾಡ್ತಾರೆ. ಆದರೆ ಸಮಾಜವಾದಿ ಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರವೇ ಬಂಡವಾಳವನ್ನು ಆರ್ಥಿಕ ಚಟುವಟಿಕೆಯಲ್ಲಿ ಹೂಡಿಕೆ ಮಾಡೋದ್ರಿಂದ ಬಂಡವಾಳದ ಸೀಮಾಂತ ದಕ್ಷತೆ ಅಲ್ಲಿ ಉದ್ಭವಿಸೋದಿಲ್ಲ. ಯಾಕೆ ಅಂತಂದರೆ ಯಾವತ್ತೂ ಕೂಡ ಸರ್ಕಾರ ಆರ್ಥಿಕ ಚಟುವಟಿಕೆಯಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಬೇಕಾದ್ರೆ ಆ ಹೂಡಿಕೆ ಮಾಡತಕ್ಕಂಥ ಬಂಡವಾಳದಿಂದ ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಅವಲಂಬಿಸಿರೋದಿಲ್ಲ, ಅಪೇಕ್ಷಿಸುವುದಿಲ್ಲ. ಹಾಗಿದ್ಮೇಲೆ ಅಲ್ಲಿ ಬಂಡವಾಳದ ಸೀಮಾಂತ ದಕ್ಷತೆಯ ಪ್ರಶ್ನೆಯೇ ಉದ್ಭವಿಸೋದಿಲ್ಲ ಅನ್ನೋದು ವಿಮರ್ಶಕರ ಅಭಿಪ್ರಾಯ. ಇಂತಹ ವ್ಯವಸ್ಥೆಗಳಲ್ಲಿ ಖಾಸಗಿ ಲಾಭ ಗಳಿಕೆಗೆ ಅವಕಾಶ ಇರೋದಿಲ್ಲ. ಸಮಾಜವಾದಿ ಶಾಹಿ ಆರ್ಥಿಕ ವ್ಯವಸ್ಥೆಗಳಲ್ಲಿ ಖಾಸಗಿ ಲಾಭ ಗಳಿಕೆಗೆ ಅವಕಾಶ ಇರೋದಿಲ್ಲ. ಆಗ ಸರ್ಕಾರ ಸಾರ್ವಜನಿಕ ಒಳಿತಿಗಾಗಿ ಹೂಡಿಕೆಯನ್ನು ಕೈಗೊಳ್ಳತಕ್ಕಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಿರೋದ್ರಿಂದ ಸರ್ಕಾರವು ಹೂಡಿಕೆಯನ್ನು ಹೆಚ್ಚಿಸಬೇಕು ಎಂದು ಶಿಫಾರಸು ಮಾಡೋದು ಹಾಸ್ಯಾಸ್ಪದ ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಆ್ಯಂಡ್ ಮೂರನೇದು ಅಲ್ಪಾವಧಿ. ಇಲ್ಲಿ ಕೇನ್ಸ್ ರವರ ಸಿದ್ಧಾಂತ ಅಲ್ಪಾವಧಿ ಸಮಸ್ಯೆಗಳಿಗೆ ಮಾತ್ರ ವಿಶೇಷವಾದ ಒಂದು ಗಮನವನ್ನು ನೀಡಿ ದೀರ್ಘಾವಧಿ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ ಅನ್ನೋದು ವಿಮರ್ಶಕರ ಒಂದು ಟೀಕೆಯಾಗಿರ್ತಕ್ಕಂಥದ್ದು. ಯಾವುದೇ ಸಿದ್ಧಾಂತವು ಈ ದೀರ್ಘಾವಧಿಯ ಸಮಸ್ಯೆಗಳನ್ನು ವಿಶ್ಲೇಷಿಸಿದರೆ ಅದು ಹೆಚ್ಚು ಮೌಲ್ಯಯುತವಾಗುತ್ತದೆ ಅನ್ನೋದು ಟೀಕಾಕಾರರ ಅಭಿಪ್ರಾಯ. ಅಂದರೆ ಇಲ್ಲಿ ಕೇನ್ಸ್ ರವರು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ಕೇವಲ ಅಲ್ಪಾವಧಿಯ ಸಮಸ್ಯೆಗಳನ್ನು ಮಾತ್ರ ಪರಿಗಣಿಸಿದ್ದಾರೆ, ದೀರ್ಘಾವಧಿಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಿದ್ದಾರೆ. ಆದರೆ ಯಾವುದೇ ಒಂದು ಸಿದ್ಧಾಂತ ಮೌಲ್ಯಯುತವಾದ ಸಿದ್ಧಾಂತವಾಗಿ ಪರಿವರ್ತನೆಯಾಗಬೇಕು ಅಂತಂದರೆ ದೀರ್ಘಾವಧಿಯ ಸಮಸ್ಯೆಗಳನ್ನು ವಿಶ್ಲೇಷಿಸಬೇಕು ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಮತ್ತು ಅದು ಪ್ರಾಯೋಗಿಕ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಅನ್ನೋದು ಕೂಡ ಅವರ ಅಭಿಪ್ರಾಯ. ಕೇನ್ಸ್ ತಮ್ಮ ವಿಶ್ಲೇಷಣೆಯಲ್ಲಿ ಈ ದೀರ್ಘಾವಧಿಯ ವಿಶ್ಲೇಷಣೆಯನ್ನು, ದೀರ್ಘಾವಧಿಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಿರುವುದೇ ಈ ಒಂದು ಸಿದ್ಧಾಂತದ ಒಂದು ಪ್ರಮುಖ ನ್ಯೂನ್ಯತೆಯಾಗಿದೆ ಅನ್ನೋದು ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಫೋರ್ತ್ ಒನ್, ಸಾರ್ವತ್ರಿಕವಲ್ಲ. ಸಾರ್ವತ್ರಿಕವಲ್ಲ. ಇಲ್ಲಿ ಕೇನ್ಸ್ ರವರ ಸಿದ್ಧಾಂತವು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಮಾತ್ರ ಅನ್ವಯಿಸುತ್ತದೆಯೇ ಹೊರತು ಅನಾಭಿವೃದ್ಧಿ ರಾಷ್ಟ್ರಗಳಿಗೆ ಅಲ್ಲ ಅನ್ನೋದು ವಿಮರ್ಶಕರ ವಾದ.
ಸಾರ್ವತ್ರಿಕ ಅಂತಂದರೆ ಆ ಸಿದ್ಧಾಂತ ಜಗತ್ತಿನ ಎಲ್ಲ ದೇಶಗಳಿಗೆ ಅನ್ವಯಿಸ್ತಾ ಇದ್ರೆ ಅದನ್ನು ಸಾರ್ವತ್ರಿಕ ಅಂತ ಕರಿತೀವಿ. ಆದರೆ ವಿಮರ್ಶಕರ ವಾದ ಏನು ಅಂತಂದರೆ ಕೇನ್ಸ್ ರವರ ಸಿದ್ಧಾಂತ ಸಾರ್ವತ್ರಿಕವಾಗಿಲ್ಲ. ಸಾರ್ವತ್ರಿಕವಾಗಿಲ್ಲ ಅಂತಂದರೆ ಕೇನ್ಸ್ ರವರ ಸಿದ್ಧಾಂತವು ಕೇವಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಮಾತ್ರ ಅನ್ವಯಿಸುತ್ತದೆಯೇ ಹೊರತು ಅನಾಭಿವೃದ್ಧಿ ರಾಷ್ಟ್ರಗಳಿಗೆ ಅಲ್ಲ. ನಿರುದ್ಯೋಗ ನಿವಾರಣೆಗೆ ಕೊರತೆಯ ಹಣಕಾಸು ಮತ್ತು ಅಗ್ಗದ ಹಣದ ನೀತಿಯ ಮೂಲಕ ಸರ್ಕಾರ ಹೂಡಿಕೆಯನ್ನು ಹೆಚ್ಚಿಸಬೇಕು ಅಂತ ಕೇನ್ಸ್ ತಮ್ಮ ಸಿದ್ಧಾಂತದಲ್ಲಿ ಸಲಹೆಯನ್ನು ಮಾಡ್ತಾರೆ. ಇದು ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಮಾತ್ರ ಸಮಂಜಸವಾಗುತ್ತೆ ಅನ್ನೋದು ವಿಮರ್ಶಕರ ಅಭಿಪ್ರಾಯ. ಅನಾಭಿವೃದ್ಧಿ ದೇಶಗಳಲ್ಲಿ ಏನಾದರೂ ಈ ಕೊರತೆಯ ಹಣಕಾಸಿನ ಪ್ರಮಾಣ ಹೆಚ್ಚಳವಾದಂತೆ, ಅನಾಭಿವೃದ್ಧಿ ದೇಶಗಳಲ್ಲಿ ಕೊರತೆಯ ಹಣಕಾಸಿನ ಪ್ರಮಾಣ ಏನಾದರೂ ಹೆಚ್ಚಳವಾದರೆ ಉತ್ಪನ್ನ, ಆದಾಯ ಮತ್ತು ಉದ್ಯೋಗ ಹೆಚ್ಚಳವಾಗೋದ್ರ ಬದಲಾಗಿ ತೀವ್ರವಾದ ಬೆಲೆ ಏರಿಕೆ ಸಂಭವಿಸುತ್ತದೆ. ಆಗ ಅನಾಭಿವೃದ್ಧಿ ರಾಷ್ಟ್ರಗಳು ಈ ರೀತಿಯ ಒಂದು ಲಕ್ಷಣವನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಕೇನ್ಸ್ ರವರ ಸಿದ್ಧಾಂತ ಕೇವಲ ಮುಂದುವರಿದ ರಾಷ್ಟ್ರಗಳಿಗೆ ಅನ್ವಯಿಸುತ್ತದೆ, ಇದು ಹಿಂದುಳಿದ ದೇಶಗಳಿಗೆ ಅಲ್ಲ. ಹಾಗಾಗಿ ಇದು ಒಂದು ಸಾರ್ವತ್ರಿಕ ಸಿದ್ಧಾಂತವಲ್ಲ ಅನ್ನೋದು ಈ ಟೀಕಾಕಾರರ ಒಂದು ಅಭಿಮತವಾಗಿರ್ತಕ್ಕಂಥದ್ದು. ಆ್ಯಂಡ್ ಫಿಫ್ತ್ ಒನ್, ಸೂಕ್ಷ್ಮ ಅಂಶಗಳ ನಿರ್ಲಕ್ಷ್ಯ. ಸೂಕ್ಷ್ಮ ಅಂಶಗಳ ನಿರ್ಲಕ್ಷ್ಯ. ಸೊ ಇಲ್ಲಿ ಕೇನ್ಸ್ ತಮ್ಮ ಮೀಮಾಂಸೆಯಲ್ಲಿ ಸಮಗ್ರ ಅಂಶಗಳನ್ನು ಮಾತ್ರ ಪರಿಗಣಿಸಿ ಸೂಕ್ಷ್ಮ ಅಂಶಗಳನ್ನು ಹಾಗೂ ವೈಯಕ್ತಿಕ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಅನ್ನೋದು ವಿಮರ್ಶಕರ ಒಂದು ಟೀಕೆಯಾಗಿರ್ತಕ್ಕಂಥದ್ದು. ಇಲ್ಲಿ ಒಟ್ಟಾರೆಯಾಗಿ ಕೇನ್ಸ್ ರವರು ತಮ್ಮ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡಬೇಕಾದ್ರೆ ವಿಶಾಲಾತ್ಮಕವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ವಿನಃ ಸೂಕ್ಷ್ಮವಾಗಿ ವೈಯಕ್ತಿಕವಾಗಿ ವಿಶ್ಲೇಷಣೆ ಮಾಡಿಲ್ಲ ಅನ್ನೋದು ಈ ವಿಮರ್ಶಕರ ವಾದವಾಗಿರ್ತಕ್ಕಂಥದ್ದು. ಇಲ್ಲಿ ಕೇನ್ಸ್ ಒಟ್ಟು ಬೇಡಿಕೆ, ಒಟ್ಟು ಆದಾಯ, ಒಟ್ಟು ಅನುಭೋಗ, ಒಟ್ಟು ಉತ್ಪನ್ನ, ಒಟ್ಟು ಉದ್ಯೋಗ ಮೊದಲಾದಂತಹ ಸಮಗ್ರ ಅಂಶಗಳಲ್ಲಿಯೇ ಕೇನ್ಸ್ ತಲ್ಲೀನನಾಗಿರೋದ್ರಿಂದ ಸೂಕ್ಷ್ಮ ಆರ್ಥಿಕ ಒಂದು ಸಮಸ್ಯೆಗಳನ್ನು ವಿಶ್ಲೇಷಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಈ ಟೀಕಾಕಾರರ ವಾದ. ಏಕೆಂದರೆ ಇಲ್ಲಿ ಕೇನ್ಸ್ ವೈಯಕ್ತಿಕ ಬೇಡಿಕೆ, ವೈಯಕ್ತಿಕ ಆದಾಯ, ವೈಯಕ್ತಿಕ ಅನುಭೋಗ, ವೈಯಕ್ತಿಕ ಉತ್ಪನ್ನ, ವೈಯಕ್ತಿಕ ಉದ್ಯೋಗದ ಬಗ್ಗೆ ಅಧ್ಯಯನ ಮಾಡದೆ, ವಿಶ್ಲೇಷಣೆ ಮಾಡದೆ ಇಲ್ಲಿ ಸಮಗ್ರವಾಗಿ ಒಟ್ಟು ಬೇಡಿಕೆ, ಒಟ್ಟು ಆದಾಯ, ಒಟ್ಟು ಅನುಭೋಗ, ಒಟ್ಟು ಉತ್ಪನ್ನ, ಒಟ್ಟು ಉದ್ಯೋಗ ಮೊದಲಾದ ಸಮಗ್ರ ಅಂಶಗಳಲ್ಲಿಯೇ ಕೇನ್ಸ್ ತಲ್ಲೀನನಾಗಿರೋದ್ರಿಂದ ಇಲ್ಲಿ ಸೂಕ್ಷ್ಮ ಆರ್ಥಿಕ ಸಮಸ್ಯೆಗಳನ್ನು ವಿಶ್ಲೇಷಿಸುವಲ್ಲಿ ಕೇನ್ಸ್ ವಿಫಲರಾಗಿದ್ದಾರೆ ಅನ್ನೋದು ಟೀಕಾಕಾರರ ಒಂದು ವಾದವಾಗಿರ್ತಕ್ಕಂಥದ್ದು. ಉಳಿದಂತಹ ವಿಮರ್ಶಾತ್ಮಕ ಅಂಶಗಳನ್ನು ಮುಂದಿನ ತರಗತಿಗಳಲ್ಲಿ ನಾವು ಚರ್ಚಿಸೋಣ. ಓಕೆ, ಧನ್ಯವಾದಗಳು.